ಮ್ಯಾಚ್ ನಂಬರ್ 56 ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಮಾಡೋಣ ಒಂದು ಸಖತ್ತಾಗಿರೋ ಡ್ರೀಮ್ ಟೀಮ್. ಅದಕ್ಕಿಂತ ಮುಂಚೆ ನೀವು ಗಿವ್ ಅವೇ ಗೆಲ್ಲೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ನೀವು ಕಂಟಿನ್ಯೂ ಮೆಸೇಜ್ ಮಾಡ್ತಿದ್ದೀರಾ, ಕಾಮೆಂಟ್ ಕೂಡ ಮಾಡ್ತಿದ್ದೀರಾ. ನಮಗೂ ಸಂತೋಷ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿ. ಕರೆಕ್ಟ್ ಆನ್ಸರ್ ಕೊಟ್ಟರೆ ಖಂಡಿತ ರಿವಾರ್ಡ್ ಕೊಡ್ತೀವಿ. ಉದಯ್ ಸುಷ್ಮಾ ಅಂತ ಒಂದು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ಕಾಮೆಂಟ್ ಮಾಡ್ತಾರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸ್ವಲ್ಪ ಅವ್ರ ಜೊತೆ, ಅದು ಕ್ಲಿಯರ್ ಮಾಡ್ತೀನಿ. ಮೊದಲು ಮ್ಯಾಚ್ದಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಅಂತ ಕಾಮೆಂಟ್ ಮಾಡಬೇಕಾಗುತ್ತೆ. ಐ ಹೋಪ್ ಈಗ ಅವ್ರಿಗೆ ಕ್ಲಿಯರ್ ಆಗಿರಬೇಕು. ಒಂದೇ ಕಾಮೆಂಟ್ದಲ್ಲಿ ಹೇಳಬೇಕು ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ. ಅವ್ರಿಗೇನೆ ನಾವು ಗಿವ್ ಅವೇ ಕೊಡ್ತೀವಿ, 500 ರೂಪಾಯಿ ಗಿವ್ ಅವೇ. ಮತ್ತು ಒಂದಕ್ಕಿಂತ ಜಾಸ್ತಿ ಕಮೆಂಟ್ ಯಾವಾಗ ಬಂದಿರುತ್ತೆ, ಕರೆಕ್ಟ್ ಕಮೆಂಟ್ ಬಂದಿರುತ್ತೆ, ಆವಾಗ ಫಸ್ಟ್ ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ನಾವು ಗಿವ್ ಅವೇ ಕೊಡ್ತೀವಿ. ಅದಕ್ಕೆ ಫಸ್ಟ್ ಕಮೆಂಟ್ ಮಾಡಬೇಕಾಗುತ್ತೆ. ಗಿವ್ ಅವೇ ಬಗ್ಗೆ ಹೇಳಿದ್ದೀನಿ. ಈಗ ಮಾತಾಡೋಣ ಮ್ಯಾಚ್ ಬಗ್ಗೆ. ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಫ್ಯಾಂಟಸಿ ಟೀಮ್ ಹೇಗೆ ಇರಬೇಕು ಅದರ ಬಗ್ಗೆ ಮಾತಾಡೋಣ. ಜಾಸ್ ಬಟ್ಲರ್ ಇವರು ಮೊದಲು MIದಲ್ಲೇ ಇದ್ದರು, ಆದರೆ ಈಗ ಗುಜರಾತ್ ಟೈಟನ್ಸ್ ಕಡೆಯಿಂದ ಆಡ್ತಾರೆ. ಗುಜರಾತ್ ಟೈಟನ್ಸ್ನಲ್ಲಿ ಟಾಪ್ 3 ಯಾವಾಗ ಫ್ಲಾಪ್ ಆಗ್ತಾರೆ ಅಂತ ಗೊತ್ತಿಲ್ಲ, ಆದರೆ ಖಂಡಿತ ಯಾವಾಗಾದರೂ ಆಗೇ ಆಗ್ತಾರೆ. ಲಾಸ್ಟ್ 9 ಮ್ಯಾಚ್ನಿಂದ ನನಗೆ ಅನಿಸ್ತಿದೆ ಇವತ್ತು ಫ್ಲಾಪ್ ಹೋಗ್ತಾರೆ ಅಂತ. ಆದರೆ ಎವ್ರಿ ಮ್ಯಾಚ್ದಲ್ಲಿ ಪರ್ಫಾರ್ಮ್ ಮಾಡಿಬಿಡ್ತಾರೆ. ಸಾಯಿ ಸುದರ್ಶನ್ ವಾಟ್ ಅ ಪ್ಲೇಯರ್. ಇಂಡಿಯನ್ ಟೀಮ್ದಲ್ಲಿ ಇವರು ಖಂಡಿತ ಕಾಣ್ತಾರೆ ಇನ್ ಫ್ಯೂಚರ್. ಟ್ರೈ ರೇಟ್ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇಯರ್ಗಿಂತ. ಇನ್ಸೈಡ್ ನ್ಯೂಸ್ ಏನಿದೆ ಅಂದರೆ ಇಂಗ್ಲೆಂಡ್ಗೆ ಇವರು ಹೋಗ್ತಿದ್ದಾರೆ ಟೆಸ್ಟ್ ಮ್ಯಾಚ್ ಸೀರೀಸ್ದಲ್ಲಿ ಆ್ಯಸ್ ಅ ಬ್ಯಾಕಪ್ ಪ್ಲೇಯರ್ ಅಂತ. ಒಳ್ಳೆ ನ್ಯೂಸ್ನೇ ಇದು. ಈ ಎರಡು ಟೀಮ್ ಮೊದಲನೇ ಮ್ಯಾಚ್ ಆಗಿತ್ತು ಅಹಮದಾಬಾದ್ನಲ್ಲಿ, ಈಗ ಮ್ಯಾಚ್ ಇದೆ ವಾನ್ಖೇಡೆದಲ್ಲಿ. ಪಿಚ್ ಹೇಗೆ ಇರ್ಬೋದು ಇಲ್ಲಿ? ಲಾಸ್ಟ್ ಮ್ಯಾಚ್ದಲ್ಲಿ 200 ರನ್ಸ್ ಆಗಿತ್ತು ಇಲ್ಲಿ, ಅದು ಡಿಫೆಂಡ್ ಕೂಡ ಆಗಿದೆ. ಡೀಸೆಂಟ್ ವಿಕೆಟ್ ಇದೆ, ಡೀಸೆಂಟ್ ಬ್ಯಾಟಿಂಗ್ ವಿಕೆಟ್ ಇದೆ. ಸ್ಪಿನ್ನರ್ಗೆ ಸ್ವಲ್ಪ ಕಡಿಮೆ ಹೆಲ್ಪ್ ಇರುತ್ತೆ ಇಲ್ಲಿ, ಡ್ಯೂ ಬಂದೇ ಬರುತ್ತೆ ಸೆಕೆಂಡ್ ಇನ್ನಿಂಗ್ದಲ್ಲಿ, ಯಾಕಂದರೆ ಹತ್ರನೇ ಸಮುದ್ರ ಇದೆ. ವೆದರ್ ರಿಪೋರ್ಟ್ ಕ್ಲಿಯರ್ ಇದೆ, ಮ್ಯಾಚ್ ಖಂಡಿತ ಕಂಪ್ಲೀಟ್ ಆಗೇ ಆಗುತ್ತೆ. ಬನ್ನಿ ಮಾಡೋಣ ಈಗ ಸಖತ್ತಾಗಿರೋ ಡ್ರೀಮ್ ಟೀಮ್. ಅದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಲೇಬೇಕು, ಯಾಕಂದರೆ ಫೈನಲ್ ಅಪ್ಡೇಟೆಡ್ ಟೀಮ್ ನಾವು ಅಲ್ಲೇ ಹಾಕಿರ್ತೀವಿ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಅಲ್ಲಿಂದ ಜಾಯ್ನ್ ಆಗಿ. ಟೆಲಿಗ್ರಾಮ್ದಲ್ಲಿ 2600ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ಚಾನಲ್ದಲ್ಲಿ, ಅದಕ್ಕೆ ನೀವು ಕೂಡ ಹೋಗಿ ಬೇಗ ಜಾಯ್ನ್ ಆಗಿ. ಈಗ ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ಜಾಸ್ ಬಟ್ಲರ್, ರಿಯಾನ್ ರಿಕಲ್ಟನ್, ಈ ಎರಡು ಪ್ಲೇಯರ್ಗೆ ಇಲ್ಲೇ ಬ್ಯಾಕ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಫಾರ್ಮ್ ಮಾಡ್ತಿದ್ದಾರೆ ಈ ಎರಡು ಪ್ಲೇಯರ್, ಸ್ಪೆಷಲಿ ರಿಯಾನ್ ರಿಕಲ್ಟನ್. ಇವ್ರನಿಂದ ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ. ಫಸ್ಟ್ ಸೀಸನ್ನೇ ಇದೆ ಇವ್ರದ್ದು, ಫ್ಯೂಚರ್ದಲ್ಲಿ ಕೂಡ ಕನ್ಸಿಸ್ಟೆಂಟ್ ಇರ್ಬೋದು ಅಂತ ನನಗೆ ಅನಿಸ್ತಿದೆ. ಲಾಸ್ಟ್ ಮ್ಯಾಚ್ದಲ್ಲಿ ವಾನ್ಖೇಡೆದಲ್ಲಿ 50 ರನ್ಸ್ ಕೂಡ ಹೊಡೆದಿದ್ರು, ಅದ್ರ ಜೊತೆ ಡೀಸೆಂಟ್ ಕೀಪಿಂಗ್ ಪಾಯಿಂಟ್ಸ್ ಕೂಡ ಕೊಡ್ತಿದ್ದಾರೆ. ಇವ್ರ ಜೊತೆ ಜಾಸ್ ದ ಬಾಸ್, ಇವ್ರಂತರೂ ಕನ್ಸಿಸ್ಟೆಂಟ್ ಇದ್ದೇ ಇರ್ತಾರೆ ಯಾವಾಗಲೂ. ನೀವೇನಾದರೂ ಗ್ರ್ಯಾಂಡ್ ಲೀಗ್ ಆಡ್ತಿದ್ರೆ ಆವಾಗ ಇವ್ರಿಗೆ ಡ್ರಾಪ್ ಮಾಡೋ ರಿಸ್ಕ್ ತೊಗೋಬೋದು. ಆದರೆ ಇಲ್ಲಿ ಈ ಮ್ಯಾಚ್ದಲ್ಲಿ ಶುಭ್ಮನ್ ಗಿಲ್ ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಲಾ ಆಫ್ ಅವರೇಜ್ ಏನು ಹೇಳುತ್ತೆ ಅಂದರೆ 2-3 ಮ್ಯಾಚ್ನಿಂದ ಕಂಟಿನ್ಯೂ ರನ್ಸ್ ಮಾಡ್ತಿದ್ದಾರೆ. ಇನ್ನೊಂದು ರೀಸನ್ ಅಂದರೆ ಸ್ವಿಂಗಿಂಗ್ ಡೆಲಿವರಿಗೆ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ದೀಪಕ್ ಚಹರ್ ಇವ್ರಿಗೆ 4-5 ಸಾರಿ ಔಟ್ ಕೂಡ ಮಾಡಿದ್ದಾರೆ. ಖಂಡಿತ ಇವ್ರಿಗೆ ಸ್ವಿಂಗಿಂಗ್ ಡೆಲಿವರಿ ಪ್ರಾಬ್ಲಮ್ ಇದೆ. ಇವ್ರ ಮುಂದೆ ಬುಮ್ರಾ, ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್ ಪೇಸ್ ಬ್ಯಾಟ್ರಿ ಇದೆ. ಪ್ಯಾಡ್ದಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇಡ್ತಾರೆ. ಸ್ಟಾರ್ಟಿಂಗ್ದಲ್ಲಿ ವಾನ್ಖೇಡೆದಲ್ಲಿ ಸ್ವಿಂಗ್ ಇದ್ದೇ ಇರುತ್ತೆ. ಟ್ಯಾಕ್ಟಿಕಲ್ ಮೂವ್ ನೋಡಿದರೆ ಖಂಡಿತ ಡ್ರಾಪ್ ಮಾಡಿ, ಯಾಕಂದರೆ ಕಂಟಿನ್ಯೂ ರನ್ಸ್ ಮಾಡ್ತಿದ್ದಾರೆ. ಈಗ ಫ್ಲಾಪ್ ಆಗೋ ತುಂಬ ಚಾನ್ಸಸ್ ಇದೆ. ಮತ್ತು ಮುಂಬೈ ಹತ್ರ ಎಕ್ಸ್ಪರ್ಟ್ ಪವರ್ ಪ್ಲೇ ಸಿಂಗ್ ಬಾಲರ್ ಇದ್ದಾರೆ, ಟ್ರೆಂಟ್ ಬೋಲ್ ಮತ್ತು ಚಹರ್. ಅದಕ್ಕೆ ಡ್ರಾಪ್ ಮಾಡೋ ರಿಸ್ಕ್ ನಾ ತಗೋತಾ ಇದ್ದೀನಿ. ಆದರೆ ಸಾಯಿ ಸುದರ್ಶನ್ಗೆ ನಾ ಬ್ಯಾಕ್ ಮಾಡ್ತೀನಿ. ಇವರು ಫ್ಲಾಪ್ ಆಗೋದೇ ಇಲ್ವಾ? ಗಿಲ್ ಸ್ವಲ್ಪ ಮ್ಯಾಚಸ್ದಲ್ಲಿ ಫ್ಲಾಪ್ ಹೋಗಿದ್ದಾರೆ ಒಂದೊಂದು ಸಾರಿ, ಆದರೆ ಇವರು ಎವ್ರಿ ಮ್ಯಾಚಸ್ ರನ್ಸ್ ಮಾಡಿದ್ದಾರೆ. ಗಿಲ್ ಮತ್ತು ಇವ್ರದ್ದು ನೋಡಿದರೆ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸ್ ಇದೆ. ಇನ್ಫ್ಯಾಕ್ಟ್ ಇವ್ರದ್ದೇ ಜಾಸ್ತಿ ಇದೆ, ಯಾಕಂದರೆ ಗಿಲ್ ಯಾವಾಗ ಬಿಗ್ ಇನ್ನಿಂಗ್ ಆಡಿದ್ದಾರೆ. ಶುಭ್ಮನ್ ಗಿಲ್ ಅವ್ರದ್ದು ಕನ್ವರ್ಜನ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಮ್ಯಾಚ್ದಲ್ಲಿ ಕೂಡ ಸಾಯಿ ಸುದರ್ಶನ್ 50-60 ರನ್ಸ್ ಹೊಡಿಬಹುದು ಅಂತ ನನಗೆ ಅನ್ನಿಸ್ತಿದೆ. ಈಗ ಫಸ್ಟ್ ಟೈಮ್ ಬ್ಯಾಟಿಂಗ್ದಲ್ಲಿ ನೋಡಿದರೆ ಟಾಪ್ 3 ಸಿಲೆಕ್ಷನ್ ಪರ್ಸೆಂಟೇಜ್ ನೋಡಿ 90+ ಇದೆ. ಹೀಗೆ ಯಾವತ್ತೂ ನಾನು ನೋಡೇ ಇಲ್ಲ. ಹಾಗಾದರೆ ಸೂರ್ಯಗೆ ಕೂಡ ಬ್ಯಾಕ್ ಮಾಡೋಣ. ಚೆನ್ನಾಗಿ ಓಡಾಡಿಸಿ ಹೊಡಿತಿದ್ದಾರೆ, ಸ್ಪೆಷಲಿ ಇನ್ ಒಂದು ಕಡೆ. ಈಗ ಹೆಡ್ ಟು ಹೆಡ್ ನೋಡಿದರೆ GT ವಿರುದ್ಧ ಇವರ ರೆಕಾರ್ಡ್ಸ್ ಚೆನ್ನಾಗೇ ಇದೆ. ಒಂದು ಸೆಂಚುರಿ ಕೂಡ ಮಾಡಿದ್ದಾರೆ 2023ನಲ್ಲಿ. ಒಳ್ಳೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಪ್ಷನ್ ಇದ್ದಾರೆ ಇವರು, ಯಾಕಂದರೆ ಲೋಕಲ್ ಬಾಯ್ ಇದ್ದಾರೆ. ಈಗ ರೋಹಿತ್ ಶರ್ಮಾ ಬಿಗ್ ಕ್ವೆಶನ್ ಇದೆ. ಸದ್ಯಕ್ಕೆ ಇವ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಇಟ್ಟೇ ಇಡ್ತೀನಿ ನಾ ಟೀಮ್ದಲ್ಲಿ, ಯಾಕಂದರೆ ಬಿಗ್ ಪ್ಲೇಯರ್ ಇದ್ದಾರೆ. ಒಂದು ಸಾರಿ ಫಾರ್ಮ್ ಬಂದರೆ ಅದು ಬಿಡೋದಿಲ್ಲ, ಫ್ಲಾಪ್ ಆದರೆ ಫ್ಲಾಪ್ನೇ ಆಗ್ತಾ ಹೋಗ್ತಾರೆ. ಮತ್ತು ಒಂದು ಸಾರಿ ಫಾರ್ಮ್ದಲ್ಲಿ ಬಂದರೆ ಕಂಟಿನ್ಯೂ ರನ್ಸ್ ಮಾಡ್ತಾರೆ. ಸ್ಪೆಷಲಿ ಚೇಸ್ ಮಾಡುವಾಗ ಸಖತ್ತಾಗಿ ಆಡ್ತಾರೆ. ಯಾರಿಗೆ ಗೊತ್ತು, ಇಲ್ಲಿ ಏನಾದರೂ ಬ್ಯಾಟಿಂಗ್ ಪಿಚ್ ಇದ್ದರೆ ನಾ ಶುಭ್ಮನ್ ಗಿಲ್ಗೆ ಕೂಡ ಬ್ಯಾಕ್ ಮಾಡ್ಬೋದು. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2600 ಜನ ಫಾಲೋ ಆಗಿದ್ದಾರೆ. ಈಗ ಆಲ್ರೌಂಡರ್ ಸೆಕ್ಷನ್ದಲ್ಲಿ ಹಾರ್ದಿಕ್ ಪಾಂಡ್ಯ ಚಿಂದಿ ಮಾಡ್ತಿದ್ದಾರೆ ವಿತ್ ದ ಬ್ಯಾಟ್ ಆ್ಯಂಡ್ ವಿತ್ ದ ಬಾಲ್. ಚಾನ್ಸ್ ಸಿಕ್ಕರೆ
ಖಂಡಿತ ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ದಲ್ಲಿ 48 ರನ್ಸ್ ನಾಕ್ ಏನು ಹೊಡೆದಿದ್ರು. ಮುಂಬೈದಲ್ಲಿ ಯೂಶ್ವಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೆ. ಇವ್ರ ಜೊತೆ ವಾಷಿಂಗ್ಟನ್ ಸುಂದರ್ ನಿಮಗೆ ಹೇಗೆ ಅನಿಸ್ತಿದ್ದಾರೆ? ನಾ ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಹಾಗೆ ನೋಡಿದರೆ ಜಾಸ್ತಿ ಸ್ಪಿನ್ಗೆ ಇಲ್ಲಿ ಹೆಲ್ಪ್ ಇರೋದಿಲ್ಲ. ಆದರೆ ಎಮ್ಐದಲ್ಲಿ ಸ್ವಲ್ಪ ಲೆಫ್ಟ್ ಹ್ಯಾಂಡರ್ಸ್ ಜಾಸ್ತಿ ಇದ್ದಾರೆ. ಬ್ಯಾಟಿಂಗ್ದಲ್ಲಿ ಸ್ವಲ್ಪ ಈಗ ಪ್ರಮೋಷನ್ ಕೂಡ ಆಗಿದೆ. ಯಾವಾಗ ನಂಬರ್ 4 ಮೇಲೆ ಕೂಡ ಬರ್ತಿದ್ದಾರೆ. ಯಾವಾಗ ಶಾರುಖ್ ಖಾನ್ಗಿಂತ ಮುಂಚೆ ಇವ್ರಿಗೆ ಬ್ಯಾಟಿಂಗ್ಗೆ ಕಳಿಸಿದ್ದಾರೆ. ಅದಕ್ಕೆ ಸದ್ಯಕ್ಕೆ ಇವ್ರಿಗೆ ನಾನು ಬ್ಯಾಕ್ ಮಾಡಿದ್ದೀನಿ. ಕಾರ್ಬಿನ್ ಬಾಷ್ ಇವರ ಚಾನ್ಸ್ ಕೂಡ ಬರುತ್ತೆ. ಯಾಕಂದರೆ ಡೆತ್ನಲ್ಲಿ ಬೌಲಿಂಗ್ ಮಾಡ್ತಾರೆ. ಡೆಬ್ಯೂ ಚೆನ್ನಾಗೇ ಆಗಿದೆ. PSLನಿಂದ 2 ವರ್ಷ ಬ್ಯಾನ್ ಕೂಡ ಆಗಿದ್ದಾರೆ ಫಾರ್ IPL. ಒಳ್ಳೆಯದಾಯಿತು ಇವ್ರ ಪ್ರಕಾರ. ಮುಂಬೈ ಫಸ್ಟ್ ಬೌಲಿಂಗ್ ಮಾಡಿದರೆ ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಸದ್ಯಕ್ಕೆ ಈಗ ಹೋಲ್ಡ್ ಮಾಡ್ತೀನಿ. ಬೌಲಿಂಗ್ದಲ್ಲಿ ಟ್ರೆಂಟ್ ಬೋಲ್ಟ್ ಮತ್ತು ಬುಮ್ರಾ, ನಾ ಈ 2 ಪ್ಲೇಯರ್ಗೆ ಬ್ಯಾಕ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಮುಂಬೈ ವಾನ್ಖೇಡೆದಲ್ಲಿ ಆಡಿತ್ತು. ಆವಾಗ ಬುಮ್ರಾ 4 ವಿಕೆಟ್ ತೆಗೆದಿದ್ರು ಮತ್ತು ಟ್ರೆಂಟ್ ಬೋಲ್ಟ್ 3 ವಿಕೆಟ್ ತೆಗೆದಿದ್ರು. ಇಬ್ಬರು ಫಾರ್ಮ್ದಲ್ಲಿ ಇದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಬೋಲ್ಟ್ ವಿಕೆಟ್ ತೊಗೋತಾರೆ ಮತ್ತು ಬುಮ್ರಾಗ ಯಾವಾಗ ಬರ್ತಾರೆ ಆವಾಗ ವಿಕೆಟ್ ತೊಗೋತಾರೆ. ಬೋಲ್ಟ್ ಡೆತ್ನಲ್ಲಿ ಕೂಡ ಹಾಕ್ತಿದ್ದಾರೆ. ಈಗ ಟ್ರೆಂಟ್ ಬೋಲ್ಟ್ ರಾಜಸ್ಥಾನ್ ರಾಯಲ್ಸಲ್ಲಿ ಯಾವಾಗ ಇದ್ರು ಆವಾಗ ಪವರ್ ಪ್ಲೇನಲ್ಲೇ 3 ಓವರ್ ಹಾಕ್ತಿದ್ರು ಮತ್ತು ಡೆತ್ನಲ್ಲಿ 1 ಓವರ್ ಹಾಕ್ತಿದ್ರು. ಆದರೆ ಈಗ ಹಾರ್ದಿಕ್ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ. ಡೆತ್ನಲ್ಲಿ ಕೂಡ ಈಗ ಯೂಸ್ ಮಾಡ್ತಿದ್ದಾರೆ ಟ್ರೆಂಟ್ ಬೋಲ್ಗೆ. ಮತ್ತು ಇವರು ಡೆಲಿವರ್ ಕೂಡ ಮಾಡ್ತಿದ್ದಾರೆ. ಇವ್ರ ಜೊತೆನ ಪ್ರಸಿದ್ಧ ಕೃಷ್ಣಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಪರ್ಪಲ್ ಕ್ಯಾಪ್ ಹೋಲ್ಡರ್ ಇದ್ದಾರೆಪ್ಪ, ಇವ್ರಿಗೆ ಡ್ರಾಪ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇವ್ರಿಗೆ ಖಂಡಿತ ಬ್ಯಾಕ್ ಮಾಡ್ತೀನಿ. ಈಗ ಒಂದೇ ಆಪ್ಷನ್ ಉಳಿದಿದೆ, ಒಂದು ರಾಶಿದ್ ಖಾನ್ ಅಥವಾ ಸಿರಾಜ್. ಈಗ ನೋಡಿ, ಮುಂಬೈ ವಿರುದ್ಧ ರಾಶಿದ್ ಖಾನ್ ರೆಕಾರ್ಡ್ ತುಂಬ ಸಖತ್ತಾಗಿದೆ. ಅದಕ್ಕೆ MI ಫ್ರಾಂಚೈಸ್ ಎಲ್ಲಿ ಟೀಮ್ ಮಾಡ್ತಾರೆ ಆವಾಗ ರಾಶಿದ್ ಖಾನ್ಗೆ ತಗೋತಾರೆ. MI ಕೇಪ್ ಟೌನ್ ಹೀಗೆ. ಮತ್ತು ಅಲ್ಲಿ ಕ್ಯಾಪ್ಟನ್ ಕೂಡ ಮಾಡ್ತಾರೆ ಇವರಿಗೆ. ಯಾಕಂದರೆ ಮುಂಬೈ ಅಗೇನ್ಸ್ಟ್ ಇವರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ಇವ್ರಿಗೆ ಎಲ್ಲ ಫ್ರಾಂಚೈಸಲ್ಲಿ ತಗೋತಾರೆ. ಮತ್ತು ಲಾಸ್ಟ್ ಮ್ಯಾಚ್ದಲ್ಲಿ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣಗೆ 2 ವಿಕೆಟ್ ಸಿಕ್ಕಿತು. ಈಗ ಏನು ಮಾಡೋಣ, ಟಫ್ ಕಾಲ್ ಇದೆ. ಈಗ ನಾನು ರಾಶಿದ್ ಖಾನ್ಗೆ ಬ್ಯಾಕ್ ಮಾಡ್ತೀನಿ. ಸಿಲೆಕ್ಷನ್ ಪರ್ಸೆಂಟೇಜ್ ನೋಡಿ, ಜಸ್ಟ್ 29% ಇದೆ. 2-3 ಸಿಕ್ಸ್ ಹೊಡಿತಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಟೀಮ್ಗೆ ಸಖತ್ತಾಗಿರೋ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡೋಣ. ಹಾರ್ದಿಕ್ ಮತ್ತು ಸೂರ್ಯಕುಮಾರ್ ಯಾದವ್ ಈ 2 ಪ್ಲೇಯರ್ ಸರಿಯಾಗಿ ಆಪ್ಷನ್ ಇದೆ ಕ್ಯಾಪ್ಟನ್ಗೆ. ಆದರೆ ನನಗೆ ಬ್ಯಾಟ್ ಆ್ಯಂಡ್ ಬಾಲ್ ಈ 2 ಆಪರ್ಚುನಿಟಿ ಸಿಗುತ್ತೆ. ಅದಕ್ಕೆ ನಾನು ಹಾರ್ದಿಕ್ ಪಾಂಡ್ಯಗೆ ಆ್ಯಸ್ ಎ ಕ್ಯಾಪ್ಟನ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತು ಸೂರ್ಯಗೆ ವೈಸ್ ಕ್ಯಾಪ್ಟನ್ ಮಾಡೋಣ. ಲಾಸ್ಟ್ ಮೂಮೆಂಟ್ದಲ್ಲಿ ಏನಾದರೂ ಒಳ್ಳೆ ಬ್ಯಾಟಿಂಗ್ ಪಿಚ್ ಅನಿಸ್ತಿದ್ರೆ ಆವಾಗ ಗಿಲ್ಗೆ ಕೂಡ ಇನ್ಕ್ಲೂಡ್ ಮಾಡ್ಬೋದು. MI ಫಸ್ಟ್ ಬೌಲಿಂಗ್ ಮಾಡಿದರೆ ಕಾರ್ಬಿನ್ ಬಾಷ್ಗೆ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಬುಮ್ರಾಗೆ ಆವಾಗ ನಾ CVC ಕೂಡ ಮಾಡ್ಬೋದು. ಈ ಎಲ್ಲ ಡಿಸಿಷನ್ ಟಾಸ್ ಆದಮೇಲೆ ಆಗುತ್ತೆ. ಸ್ಯಾಂಪಲ್ ಟೀಮ್ ಇದೆ ಈಗ ಸದ್ಯಕ್ಕೆ. ಇದು ಲಾಸ್ಟ್ ಮೂಮೆಂಟ್ದಲ್ಲಿ ಅಪ್ಡೇಟೆಡ್ ಟೀಮ್ ಟೆಲಿಗ್ರಾಮ್ದಲ್ಲೇ ಬರುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನು ಮುಂದೆ ಕೂಡ ಹೀಗೆ ವಿಡಿಯೋ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ.